ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಸಂಕ್ರಾಂತಿ ಹಬ್ಬ ಬರ್ತಿದ್ದ ಹಾಗೆ ಎಲ್ಲರ ಮನೆಯಲ್ಲೂ ಕಿಚಡಿ, ಸಿಹಿ ಪೊಂಗಲ್, ಖಾರ ಪೊಂಗಲ್ಲು ಸರ್ವೇ ಸಾಮಾನ್ಯ ನೀವೆಲ್ಲ ಮಾಡೋದಕ್ಕೆ ಶುರು ಮಾಡ್ತೀರಾ ಅಲ್ವಾ. ಇವತ್ತು ನಾನು ಈ ಸಿಹಿ ಪೊಂಗಲ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಚೇಂಜ್ ಇದೆ, ನೀವು ಮಾಡೋ ಥರನೇ ಇರುತ್ತೆ, ಆದರೆ ಒಂಚೂರು ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 2 ಕಪ್ ನೀರು ಹಾಕೊಂಡಿದ್ದೀನಿ. ನೀರು ಚೆನ್ನಾಗಿ ಬಿಸಿ ಆಗ್ತಾ ಇದೆ. ಇವಾಗ ಅದಕ್ಕೆ ಅರ್ಧ ಕಪ್ಪು ಹೆಸರು ಬೇಳೆ, ಅರ್ಧ ಕಪ್ಪು ಅಕ್ಕಿ, 2 ಸಮ ಪ್ರಮಾಣದಲ್ಲಿ ಹಾಕೊಂಡ್ರೆ ನಿಮಗೆ ಸಿಹಿ ಪೊಂಗಲ್ಲು ತುಂಬಾ ರುಚಿಯಾಗಿ ಬರೋದು. ಒಂದ್ಸಲ ಎಲ್ಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ 1 ವಿಷಲ್ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ. ಇದಕ್ಕೆ ಅರ್ಧ ಕಪ್ಪು ತಣ್ಣೀರು ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬೆಲ್ಲನ ಕರಗ್ಸೋದು ಬೇಡ, ಇದಕ್ಕೆ ಹಾಕೊಂಡು ಪಾಕ ತಗೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು 3/4 ಕಪ್ ಅಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ಹಾಕೊಳ್ತಿದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಲಿ. ಇದರಲ್ಲೇ ಚೆನ್ನಾಗಿ ಪುನಃ ಅನ್ನ ಇನ್ನೊಂದ್ಸಲ ಬೇಯಬೇಕು, ಆವಾಗ ರುಚಿ ಹೆಚ್ಚಾಗುತ್ತೆ. ಕುದಿ ಬರೋದಕ್ಕೆ ಶುರು ಆಗಿದೆ. ಈ ಟೈಮಲ್ಲಿ ಅರ್ಧ ಕಪ್ಪು ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ. ಈ ಕೊಬ್ಬರಿ ತುರಿ ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ರುಚಿ ಹೆಚ್ಚುತ್ತೆ. ಇವಾಗ ಬೆಲ್ಲ ಗಮ್ ಅಂತ ಅದ್ರ ಪಾಕ ಬರಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಏನಿಲ್ಲ ಅಂದರೂ ಒಂದು 7 ರಿಂದ 8 ನಿಮಿಷನಾದರೂ ಹಿಡಿಯುತ್ತೆ. ನಾನು ಹಾಕಿದಾಗ ಎಷ್ಟು ತೆಳು ಇತ್ತು ನೋಡಿ, ಇವಾಗ ಎಷ್ಟು ಗಟ್ಟಿಯಾಗಿದೆ. ಒಂದು 8 ರಿಂದ 9 ನಿಮಿಷನೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ. ಆ ಬೆಲ್ಲದ ಘಮ ಎಷ್ಟು ಚೆನ್ನಾಗಿದೆ ಗೊತ್ತಾ. ಹೆಸರು ಬೇಳೆದೆಲ್ಲ ಹಸಿ ಘಮ ಹೋಗಿ ಕೊಬ್ಬರಿದೆಲ್ಲ ಒಳ್ಳೆ ಬೆಲ್ಲದ ಘಮ ಬರ್ತಿದೆ. ಇವಾಗ ಇದಕ್ಕೆ ತುಪ್ಪದ ಒಗ್ಗರಣೆ ಹಾಕೊಳ್ಳೋಣ. 1/4 ಕಪ್ಪು ತುಪ್ಪನ ಒಂದು ಚಿಕ್ಕ ಬಾಣಲಿಗೆ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. 1 ರಿಂದ 2 ಟೇಬಲ್ ಸ್ಪೂನ್ ಗೋಡಂಬಿ ಒಂಚೂರು ಲೈಟಾಗಿ ಕಲರ್ ಚೇಂಜ್ ಆಗಲಿ. ಗೋಡಂಬಿ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ 1 ಟೇಬಲ್ ಸ್ಪೂನ್ ದ್ರಾಕ್ಷಿ ಕೊನೆಯಲ್ಲಿ ಹಾಕೋಬೇಕು, ಆವಾಗ ಚೆನ್ನಾಗಿ ಅದು ದಪ್ಪ ಆಗುತ್ತೆ. ದಪ್ಪ ಆಗ್ತಿದ್ದಂಗೆ ಇದನ್ನು ತೆಗೆದು ಪೊಂಗಲ್ ಒಳಗಡೆ ಹಾಕೊಳ್ಳೋಣ. ದ್ರಾಕ್ಷಿನೂ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಪೊಂಗಲ್ ಒಳಗಡೆ ಹಾಕೊಳ್ತೀನಿ. ಕುದೀತಾ ಇರೋವಂಥ ಪೊಂಗಲ್ ಒಳಗಡೆ ಇವಾಗ ಈ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈ ಪೊಂಗಲ್ನ ಇನ್ನೊಂದು ನಿಮಿಷ ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆವಾಗಲೇ ನಿಮಗೆ ಆ ಪೊಂಗಲ್ದು ರುಚಿ ಹೆಚ್ಚೋದು. 1-2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ ಏಲಕ್ಕಿ ಪುಡಿ, ಒಂದು 3 ರಿಂದ 4 ಏಲಕ್ಕಿನ ಒಂಚೂರು ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗಲೂ ಕೊನೆಯಲ್ಲಿ ಏಲಕ್ಕಿ ಹಾಕಿದ್ರೆ ಅದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಸಕ್ಕರೆ ಪೊಂಗಲ್ಲು ಅಥವಾ ಸಿಹಿ ಪೊಂಗಲ್ಲು ರೆಡಿ ಇದೆ ನೋಡಿ. ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ನಿಮ್ಮೆಲ್ಲರ ಮನೆಯಲ್ಲೂ ಪೊಂಗಲ್ ಮಾಡೇ ಮಾಡ್ತೀರಾ. ಈ ಥರ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಬಿಸಿ ಬಿಸಿ ಸಿಹಿ ಪೊಂಗಲ್ ರೆಡಿ ಇದೆ ನೋಡಿ. ಬಿಸಿ ಇದ್ರಲ್ಲಂತೂ ಸಾಫ್ಟ್ ಆಗಿ ಇದಾಗಿರುತ್ತೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ, ಆದರೂ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಈ ಸಂಕ್ರಾಂತಿ ಹಬ್ಬಕ್ಕೆ ನೀವು ಕೂಡ ಈ ಸಿಹಿ ಪೊಂಗಲ್ನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.